ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಕರೆ ತರ್ತಾ ಇದ್ದ ಹಾಗೆ ಈ ಟೀಮ್ನಿಂದ ದರ್ಶನ್ ಅವ್ರಿಗೊಂದು ಮೆಸೇಜ್ ಹೋಗುತ್ತೆ. ಅಣ್ಣನೋ ಬಾಸೋ ಏನೋ ಒಂದು ಹೇಳಿ ಕರ್ಕೊಂಡು ಬಂದಿದ್ದೀವಿ ರೇಣುಕಾಸ್ವಾಮಿಯನ್ನ ಅಂತ ಹೇಳಿ ಮೆಸೇಜ್ ಪಾಸ್ ಮಾಡಲಾಗುತ್ತೆ. ಮೆಸೇಜ್ ಬರ್ತಾ ಇದ್ದಂಗೆ ಪಬ್ನಲ್ಲಿ ಕೂತಿದ್ದ ದರ್ಶನ್ ಫುಲ್ ಖುಷಿಯಾಗ್ಬಿಡ್ತಾರೆ. ಅಂತೂ ಹುಡುಗರು ನಾನು ಹೇಳಿದ ಕೆಲಸ ಮಾಡಿದ್ದಾರೆ, ಕರ್ಕೊಂಡು ಬಾ ಅಂತ ಹೇಳಿದ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಪಬ್ನಲ್ಲಿದ್ದ ದರ್ಶನ್ ಅವರು ಅಲ್ಲಿಂದ ಸೀದಾ ಹೊರಡ್ತಾರೆ. ಹೊರಟಿದ್ದು ಶೆಡ್ ಕಡೆಗೆಲ್ಲ ಬದಲಾಗಿ ತಮ್ಮ ಜೊತೆಯಲ್ಲೇ ವಿನಯ್ ಮತ್ತು ಇನ್ನಿಬ್ಬರು ಹುಡುಗರನ್ನ ಕರ್ಕೊಂಡು, ಈ ವಿನಯ್ ಪವಿತ್ರ ಗೌಡ ಅವರ ಮನೆಯಲ್ಲಿರ್ತಕ್ಕಂಥ ಮ್ಯಾನೇಜರ್ ಕಮ್ ಡ್ರೈವರ್ ಕಮ್ ಹೆಲ್ಪರ್ ಇತ್ಯಾದಿ ಇತ್ಯಾದಿ. ಇವತ್ತು ಈತನ ಮನೆ ಮೇಲೂ ಕೂಡ ತಲಾಶ್ ನಡೆಸಿದ್ದಾರೆ ಪೊಲೀಸರು. ಈ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಾಗ ಚಿತ್ರದುರ್ಗದಿಂದ ದರ್ಶನ್ ಅವ್ರ ಜೊತೆಯಲ್ಲಿ ವಿನಯ್ ಕೂಡ ಇದ್ದಂತೆ ಪಬ್ನಲ್ಲಿ ಅನ್ನೋ ಮಾಹಿತಿ ಸಿಕ್ಕಿದೆ. ಕೇವಲ ದರ್ಶನ್ ಹಾಗೆ ವಿನಯ್ ಮಾತ್ರ ಅಲ್ಲ, ಇನ್ನಿಬ್ರು ಹುಡುಗರು ಸೇರ್ಕೊಂಡು ನೇರವಾಗಿ ಹೋಗೋದು ಪವಿತ್ರ ಗೌಡ ಅವರ ಮನೆಗೆ. ಮಾತು ಬಿಟ್ಟಿದ್ರಲ್ಲ ಪವಿತ್ರ ಮೇಡಮ್ 20 ದಿನದಿಂದ ಹಿಂಗೆ ರೇಣುಕಾಸ್ವಾಮಿ ನನಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಿದ್ದಾನೆ ಅಂತ ಹೇಳಿದ್ರು ಕೂಡ ದರ್ಶನ್ ಏನೂ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡ 22 ದಿನದಿಂದ ದರ್ಶನ್ ಮೇಲೆ ಮುನಿಸ್ಕೊಂಡಿದ್ರಂತೆ. ಈ ಮುನಿದ ಪವಿತ್ರ ಗೌಡನನ್ನ ಒಲಿಸ್ಕೊಳ್ಳೋಕೋ ಏನೋ ಗೊತ್ತಿಲ್ಲ, ನೇರವಾಗಿ ಹೊರಟ್ರು ದರ್ಶನ್ ಹಾಗೆ ಸಂಗಡಿಗರು ಪವಿತ್ರ ಗೌಡ ಮನೆಗೆ. ಹೀಗೆ ಹೋದವರು ಪವಿತ್ರಾಳನ್ನ ಪಿಕ್ ಮಾಡಿಕೊಂಡು ಪಟ್ಟಣಗೆರೆಯ ಶೆಡ್ಗೆ ಹೊರಡ್ತಾರೆ. ದರ್ಶನ್ ಪವಿತ್ರ ಗೌಡ ಹಾಗೆ ಸಂಗಡಿಗರು ಪಟ್ಟಣಗೆರೆ ಶೆಡ್ಗೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದ ರೇಣುಕಾಸ್ವಾಮಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ದರ್ಶನ್ ಆ ಶೆಡ್ ಒಳಗಡೆ ಎಂಟ್ರಿ ಆದ್ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದು, ಇದೆಲ್ಲದರ ವಿಡಿಯೋ ಸಾಕ್ಷ್ಯ ಇದೆ. ಮಾಧ್ಯಮಗಳಿಗೆ ಲಭ್ಯ ಆಗಿಲ್ಲ ಅದು, ಆದರೆ ಪೊಲೀಸರು ಇದನ್ನ ಪ್ರಮುಖ ಸಾಕ್ಷ್ಯವಾಗಿ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡೋ ಎಲ್ಲ ಸಾಧ್ಯತೆ ಇದೆ. ಇಫ್ ಇಟ್ ಆಲ್ ಆ ವಿಡಿಯೋ ಸಿಕ್ಕಿದ್ರೆ ದುರಂತ ಅಂದ್ರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ವಿಡಿಯೋ ಎಲ್ಲವನ್ನ ಕೂಡ ಸಿಸಿಟಿವಿ ಮಾತ್ರವಲ್ಲ, ಆ ದರ್ಶನ್ ಅವರ ಸಂಗಡಿಗನೇ ಯಾರೋ ಒಬ್ಬ ರೆಕಾರ್ಡ್ ಮಾಡ್ಕೊಂಡಿದ್ದ. ಆತನ ಮೊಬೈಲ್ನಿಂದಲೇ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಾಗೆ ಪವಿತ್ರ ಗೌಡ ಹಲ್ಲೆ ನಡೆಸುವ ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದೆ ಅನ್ನೋ ಮಾಹಿತಿ ಇದೆ. ಬಹುಶಃ ಏನ್ ಫ್ಯಾಂಟಸಿನೋ ಅದೇನ್ ಗೊತ್ತಿಲ್ಲ, ಅಮಲೋ ದರ್ಪವೋ ವಿಕೃತ ಆನಂದವೋ ಅದೆಲ್ಲವೂ ಕೂಡ ಆ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಮೊಬೈಲ್ ರೆಕಾರ್ಡ್ ಮಾಡ್ಕೊಳ್ಳೋದೇ ಇಂಥ ಕೃತ್ಯ ನಡೀತಿರ್ಬೇಕಾದ್ರೆ ಮನಸ್ಸಿನಲ್ಲಿ ಏನೇನು ಆಲೋಚನೆ, ಇಂಥ ಕೃತ್ಯ ನಡೀತಿರೋದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಿಕ್ಕೆ. ಆ ಮೊಬೈಲ್ ದೃಶ್ಯ ಮಾತ್ರವಲ್ಲ, ಸ್ಥಳದಲ್ಲಿ ಆ ಶೆಡ್ನಲ್ಲಿದ್ದ 2 CCTVಯ ದೃಶ್ಯಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಏನೆಲ್ಲ ಇದೆ ಅದರಲ್ಲಿ? ಯಾವ ರೇಣುಕಾಸ್ವಾಮಿ ಹೋಗೊಂದು ಸಾರಿ ಕೇಳಿದ್ರೆ ಮುಗ್ದೋಗುತ್ತೆ ಅನ್ನೋ ಅಂದಾಜಿನ ಮೇಲೆ ಬೆಂಗಳೂರಿಗೆ ಬಂದಿರ್ತಾನೆ. ಆ ರೇಣುಕಾಸ್ವಾಮಿಗೆ ಯಾಕೋ ಪರಿಸ್ಥಿತಿ ಉಲ್ಟಾ ಹೊಡೆದಿದೆ, ಅನ್ಕೊಂಡಂಗೆ ಸಿಂಪಲ್ ಆಗಿಲ್ಲ ಸೀನ್ ಅನ್ನೋದು ಗೊತ್ತಾಗುತ್ತೆ. ಅಕ್ಷರಶಃ ಪವಿತ್ರ ಗೌಡ ಅನ್ನೋ ಆ ಮಹಿಳೆಯ ಕಾಲು ಹಿಡಿದು ಕ್ಷಮೆ ಕೇಳಿದ್ದಾನಂತೆ ರೇಣುಕಾಸ್ವಾಮಿ. ತಪ್ಪಾಗೋಯ್ತು ಮೇಡಮ್, ಬಿಟ್ಟುಬಿಡಿ, ಇನ್ಮೇಲೆ ಹಿಂಗೆ ಮಾಡೋದಿಲ್ಲ ಅಂತ ಹೇಳಿ ಕಾಲು ಹಿಡಿದು ಕ್ಷಮೆ ಕೇಳಿದ್ದಾನಂತೆ ರೇಣುಕಾಸ್ವಾಮಿ. ಆ ಸಂದರ್ಭದಲ್ಲಿ ಅಂದರೆ ಯಾವಾಗ ಕಾಲಿಗೆ ಬಿದ್ದು ರೇಣುಕಾಸ್ವಾಮಿ ಕ್ಷಮೆ ಕೇಳ್ತಾ ಇರ್ತಾನೆ, ಆಗ ತನ್ನ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪವಿತ್ರ ಗೌಡ. ಅಂತೆ ಕಂತೆ ಅಲ್ಲ, ಇದಕ್ಕೆ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಪೂರಕ ಅನ್ನೋ ರೀತಿಯಲ್ಲಿ ಇವತ್ತು ಪವಿತ್ರ ಗೌಡ ಮನೆಯಲ್ಲಿ ಸ್ಪಾಟ್ ಮಹಜರ್ ಮಾಡೋ ಸಂದರ್ಭದಲ್ಲಿ ಆ ಹೊಡೆದ ಚಪ್ಪಲಿಯನ್ನ ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಸಂದರ್ಭದಲ್ಲಿ ಆಯ್ತು ಇನ್ಮೇಲೆ ಹೀಗೆ ಮಾಡಬೇಡ ಅಂತಲೋ ಅಥವಾ ಪ್ರತಿಕ್ರಿಯೆನೇ ನೀಡದಲ್ಲೇನೋ ಅಲ್ಲಿಂದ ಹೊರಟು ಹೋಗ್ಬೋದಾಗಿತ್ತು. ಆದರೆ ಪವಿತ್ರ ಗೌಡ ನಡ್ಕೊಂಡ ರೀತಿ, ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ರೇಣುಕಾಸ್ವಾಮಿಯನ್ನ ತಾನು ಹಾಕಿದ್ದ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪವಿತ್ರ ಗೌಡ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ನಿಮಿಷಗಳ ಕಾಲ ಪಟ್ಟಣಗೆರೆಯ ಶೆಡ್ನಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಇದ್ರು ಅನ್ನೋದಕ್ಕೆ CCTVಯ ದೃಶ್ಯಗಳು, ಆ ಕಾರ್ ಹಾಗೆ ಜೀಪ್ ಬಂದದ್ದು ಹೋಗಿದ್ದು ಸಮಯ ಇದನ್ನ ತಾಳೆ ಹಾಕಿ ನೋಡಿದಾಗ 45 ನಿಮಿಷಗಳ ಕಾಲ ಪಟ್ಟಣಗೆರೆಯ ಶೆಡ್ನಲ್ಲಿ ಇದ್ರು ಅನ್ನೋದು ಸಾಬೀತಾಗಿದೆ. ಈ ಶೆಡ್ನಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡಿ, ಮುಂದಿನ ಭಾಗದಲ್ಲಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಯಾವೆಲ್ಲ ರೀತಿ ಹಲ್ಲೆ ಆಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಆದರೆ ಅಲ್ಲಾದ ಆ ಹಲ್ಲೆ ಪರಿಣಮಿಸಿದ್ದು ರೇಣುಕಾಸ್ವಾಮಿಯ ಸಾವಿನಿಂದ.
ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಶೆಡ್ನಿಂದ ಯಾವಾಗ ದರ್ಶನ್ ಹಾಗೆ ಪವಿತ್ರ ಗೌಡ ಇತ್ಯಾದಿ ಅಲ್ಲಿಂದ ಹೋಗ್ತಾರೆ ಹಲ್ಲೆ ನಡೆಸಿದ ನಂತರದಲ್ಲಿ ರೇಣುಕಾಸ್ವಾಮಿ ಇನ್ನಿಲ್ಲ, ಆದ ಹಲ್ಲೆಯಿಂದ ಆತ ಸತ್ತೇ ಹೋಗ್ಬಿಟ್ಟಿದ್ದಾನೆ ಅನ್ನೋ ವಿಚಾರ ಅಲ್ಲಿದ್ದ ಬಾಕಿ ಹುಡುಗರಿಗೆ ಗೊತ್ತಾಗಿದೆ. ಅಣ್ಣ ಬಂದ್ರು ಹೊಡೆದ್ರು, ಬಾಸ್ ಹೋದ್ಮೇಲೆ ಆತ ಸತ್ತೋಗ್ಬಿಟ್ನಲ್ಲ, ಮುಂದೇನು ಅಂತ ಹೇಳಿ ಗಾಬರಿ ಆಗಿದೆ ಫುಲ್ ಟೀಮ್. ಆಗ ಅಲ್ಲಿದ್ದ ಪವನ್ ನೇರವಾಗಿ ದರ್ಶನ್ ಮನೆಗೆ ಓಡೋಡ್ ಹೋಗಿದ್ದಾನೆ, ಫೋನ್ನಲ್ಲಿ ಹೇಳಿಲ್ಲ ಸತ್ತೋಗ್ಬಿಟ್ಟ ಈತ ಅಂತ ಹೇಳಿ. ಖುದ್ದು ಪವನ್ ದರ್ಶನ್ ಮನೆಗೆ ಹೋಗ್ತಾನೆ, ಮಧ್ಯರಾತ್ರಿ ಸಮಯ ಅದು. ಸತ್ತೋಗ್ಬಿಟ್ಟಿದ್ದಾನೆ ಹಿಂಗೆ ರೇಣುಕಾಸ್ವಾಮಿ ಅಂತ ಹೇಳಿದ ತಕ್ಷಣ ದರ್ಶನ್ ಅವರು ಆ ಮೃತದೇಹವನ್ನ ಫಸ್ಟ್ ಅಲ್ಲಿಂದ ತೆಗೆದು ಬಿಸಾಕಿ ಅನ್ನೋ ಸೂಚನೆ ನೀಡಿದ್ದಾರೆ. ಇದು ಪೊಲೀಸ್ ಮೂಲದಿಂದಲೇ ಲಭ್ಯವಾಗಿರೋ ಮಾಹಿತಿ. ಅಂದ್ರೆ ಪವನ್, ದರ್ಶನ್ ಇತ್ಯಾದಿ ಎಲ್ಲರನ್ನ ಕೂಡ ಕೂರಿಸ್ಕೊಂಡು ಏನೇನಾಯ್ತು ಅವತ್ತು ಹೇಳಿ ಅಂದಾಗ ಆ ಆರೋಪಿಗಳು ಬಾಯಿ ಬಿಟ್ಟಿರುವ ಸಂಗತಿಗಳಿದು. ಪವನ್ ನೇರವಾಗಿ ಶೆಡ್ನಿಂದ ದರ್ಶನ್ ಮನೆಗೆ ಹೋಗಿದ್ದು, ದರ್ಶನ ಬಾಡಿಯನ್ನೆಲ್ಲಾದ್ರೂ ಹಾಕಿ ಅನ್ನೋ ಸೂಚನೆ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಇನ್ ಬಿಟ್ವೀನ್ ದರ್ಶನ್ ಅವರು ಕೆಲ ಪ್ರಭಾವಿಗಳಿಗೆ ಕರೆ ಮಾಡಿ ಹಿಂಗ್ ಆಗ್ ಹೋಗಿದೆ, ಮುಂದೇನು ಮಾಡೋದು ಅನ್ನೋ ಸಲಹೆಯನ್ನ ಪಡ್ಕೊಂಡ್ರು ಅನ್ನೋ ಮಾಹಿತಿ ಕೂಡ ಇದೆ. ಆದ್ರೆ ಖಚಿತವಾಗಿ ಅಂದ್ರೆ ಅಫಿಷಿಯಲಿ ಇದನ್ನ ಯಾರು ಕೂಡ ಇದ್ರವರೆಗೂ ಖಚಿತಪಡಿಸಿಲ್ಲ. ಅದನ್ನ ಅಲ್ಲಿಗೆ ಬಿಡೋಣ. ಇನ್ನು ರೇಣುಕಾಸ್ವಾಮಿ ಮೈ ಮೇಲಿದ್ದ ರಕ್ತ ಸಿಕ್ತ ಬಟ್ಟೆಯನ್ನ ಟೀಮ್ ಬದಲಿಸಿದೆ. ಹೆಣ ಎಸ್ತ್ ಬಂದ ಮೇಲೆ ಯಾರಿಗೋ ಗೊತ್ತಾಗಬಾರ್ದಲ್ಲ ಕೊಲೆ ಆಗಿದೆ, ಇಷ್ಟು ಭೀಕರವಾಗಿ ಕೊಲೆಗೈಲಾಗಿದೆ ಅಂತ ಹೇಳಿ. ಹಾಗಾಗಿ ಕಂಪ್ಲೀಟ್ ಆಗಿ ರಕ್ತದಿಂದ ನೆಂದು ಹೋಗಿದ್ದ ಆ ಬಟ್ಟೆಯನ್ನ ಚೇಂಜ್ ಮಾಡಿದ್ದಾರೆ ಟೀಮ್ನವರು. ರಾತ್ರೋರಾತ್ರಿ ಸ್ಕಾರ್ಪಿಯೋ ಕಾರ್ನಲ್ಲಿ ಹೆಣವನ್ನ ತುಂಬಿಕೊಂಡ್ರು. ಸುಮನಹಳ್ಳಿ ಬಳಿ ಇದ್ದ ರಾಜಕಾಲುವೆ ಬಳಿಯಲ್ಲಿ ಆ ಮೃತದೇಹವನ್ನ ಬಿಸಾಕ ಬಂದ್ರು ಹಂತಕರ ಟೀಮ್. ಅದಾದ ನಂತರವೇ ರೇಣುಕಾಸ್ವಾಮಿ ಅವರ ಶವ ಅಲ್ಲಿ ಬಿದ್ದುದನ್ನ ನಾಯಿ ನರಿಗಳು ಕಿತ್ತು ತಿಂದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಅದು ಖಚಿತವಾಗಿದೆ. ಆ ಮುಖ ಹಾಗೆ ಮೂಗಿನ ಭಾಗದಲ್ಲಿದ್ದ ಗಾಯಗಳು ಕೊಲೆ ಸಂದರ್ಭದಲ್ಲಿ ಆಗಿದ್ದಲ್ಲ, ಬದಲಿಗೆ ಆತ ಸತ್ತ ನಂತರದಲ್ಲಿ ಏನು ಮೋರೆ ಬಳಿಯಲ್ಲಿ ತಂದು ಬಿಸಾಕ್ ಹೋಗಿದ್ದಾರೆ, ಆಗ ನಾಯಿ ಎಳೆದಾಡಿದೆ ಆ ಶವವನ್ನ ಅಂತ ಹೇಳಿ. ಇಷ್ಟೆಲ್ಲ ಆದ ನಂತರದಲ್ಲಿ ರೇಣುಕಾಸ್ವಾಮಿಯವರ ಮೈ ಮೇಲಿದ್ದ ಬಟ್ಟೆ ಇತ್ತಲ್ಲ, ಅಂದ್ರೆ ಅವ್ರನ್ನೇನು ಕಿಡ್ನಾಪ್ ಮಾಡ್ಕೊಂಡು ಬಂದ್ರು, ಹಲ್ಲೆ ನಡೆಸಿದ್ರು, ಕಂಪ್ಲೀಟ್ ಆಗಿ ರಕ್ತದಿಂದ ನೆಂದು ಹೋಗಿತ್ತು, ಆ ಬಟ್ಟೆಯನ್ನ ಸುಮನಹಳ್ಳಿಯ ರಾಜಕಾಲುವೆಯಲ್ಲಿ ಎಸೆಯದೆ ಪಟ್ಟಣಗೆರೆಯ ಮೋರಿಯಲ್ಲಿ ಎಸ್ತಿದೆ ಈ ಟೀಮ್. ಅದಾದ ನಂತರ ಆ ಹೆಣ ಸಾಗಿಸ್ಲಿಕ್ಕೆ ಬಳಸಿದ್ದ ಕಾರ್, ಅದರಲ್ಲೂ ಕೂಡ ಒಂದಷ್ಟು ರಕ್ತದ ಕಲೆಗಳಿತ್ತು, ಅದನ್ನ ಕಾರ್ ವಾಶ್ ಸೆಂಟರ್ಗೆ ಬಿಟ್ಟಿದ್ರು ಆರೋಪಿಗಳು. ಅದರ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು. ಕೇವಲ ಇಷ್ಟು ಮಾತ್ರವಲ್ಲ, ಮನಸ್ಸೋ ಇಚ್ಛೆ ಮೃಗಗಳಂತೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದ ನಂತರದಲ್ಲಿ ಆ ಹೆಣವನ್ನು ಬಿಸಾಕ್ ಬಂದ್ರು. ಇಷ್ಟಕ್ಕೆ ನಿಲ್ಲಿಲ್ಲ ಈ ಟೀಮ್ನ ಕೃತ್ಯ. ರೇಣುಕಾಸ್ವಾಮಿ ಅವರ ಮೈ ಮೇಲಿದ್ದ ಆಭರಣಗಳನ್ನ ಕೂಡ ಕದ್ದಿದ್ದಾರೆ. ಅದು ಕದ್ರೋ ಅಥವಾ ಗೊತ್ತಾಗೋದು ಬೇಡ ಅಂತ ಹೇಳಿ ಯಾರ್ದಾರೋ ಕೈಲಿ ಕೊಟ್ಟಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಮೈ ಮೇಲೆ ಒಂದಷ್ಟು ಒಡವೆ ಇತ್ತು ಅನ್ನೋದನ್ನ ಇವತ್ತು ಸಂಜೆ ಮಹಾಭಾರತ ಕಾರ್ಯಕ್ರಮದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಖಚಿತಪಡಿಸಿದ್ದಾರೆ. ಕಾಶಿನಾಥಯ್ಯ ಅವರು, ಹೌದು, ರೇಣುಕಾಸ್ವಾಮಿ ಮನೆಯಿಂದ ಹೊರಡೋ ಸಂದರ್ಭದಲ್ಲಿ ಆತನ ಕೊರಳಲ್ಲಿ ಚೈನು, ಕೈಯಲ್ಲಿ ಉಂಗುರ ಇತ್ಯಾದಿ ಒಂದಷ್ಟು ಬೆಲೆ ಬಾಳುವ ವಸ್ತುಗಳು ಇತ್ತು ಅಂತ ಹೇಳಿ. ಏನು ಮಾಡಿದ್ರು ಈ ಟೀಮ್ನವರು ಆ ಒಡವೆಯನ್ನ, ಅದರ ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಹೆಣದ ಮೇಲಿನ ಆಭರಣವನ್ನ ದರೋಡೆ ಮಾಡಿದ್ದಾರೆ ಅನ್ನೋ ಮಾಹಿತಿ. ಮೃತನ ಮೈ ಮೇಲಿದ್ದ ಆಭರಣವನ್ನು ಕೂಡ ಬಿಟ್ಟಿಲ್ಲ ಹಂತಕರು. ರೇಣುಕಾಸ್ವಾಮಿ ಚಿನ್ನದ ಉಂಗುರ, ಬೆಳ್ಳಿಯ ಕಡಗ, ಸರ ಇದೆಲ್ಲವನ್ನ ಕೂಡ ಕಳುವು ಮಾಡಿದ್ದಾರೆ. ಕಳುವೋ ಅಥವಾ ಶವದ ಮೇಲೆ ಬಿಟ್ಟರೆ ಐಡೆಂಟಿಟಿ ಗೊತ್ತಾಗ್ಬಿಡುತ್ತೆ ಅಂತಲೋ, ಒಟ್ಟಿನಲ್ಲಿ ಬಾಡಿ ಮೇಲಿದ್ದ ಒಡವೆ ಎಲ್ಲವನ್ನ ಕೂಡ ತೆಗೆದಿದ್ದಾರೆ. ರೇಣುಕಾಸ್ವಾಮಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಎಗರಿಸಿದೆ ಟೀಮ್. ಇದೆಲ್ಲ ಇವತ್ತು ರಘು, ಈ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಘನತೆವೆತ್ತ ರಘು ಅವ್ರ ಮನೆಯಲ್ಲಿ ಇವತ್ತೇನು ಸ್ಪಾಟ್ ಮಹಜರಾಯಿತು. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಧರಿಸಿದ್ದ ಸರ ಮತ್ತು ಉಂಗುರ ಸಿಕ್ಕಿದೆ. ಇದು ಕೂಡ ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಪ್ರಮುಖ ಸಾಕ್ಷ್ಯವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದಿಷ್ಟು ಇವತ್ತಿಗೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆಯಲ್ಲಿ ಆದಂತಹ ಅಪ್ಡೇಟ್ಸ್.